ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಒಂದು ವಿಶೇಷವಾದ ಅನುಗ್ರಹದಿಂದ ಕಳೆದ 42 ವರ್ಷಗಳಿಂದ ಹೆಬ್ಬಳ್ಳಿಯಲ್ಲಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲೇ ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋ ಸಂರಕ್ಷಣೆ ಹಾಗೂ ಉತ್ಸವಾದಿಗಳು ಅಲ್ಲದೆ ಆಧ್ಯಾತ್ಮಿಕ ಒಂದು ವಾಂಗ್ಮಯದ ಪ್ರಚಾರ ಮತ್ತು ಅನೇಕ ಸಾವಿರಾರು ಊರುಗಳಲ್ಲಿ ಹನುಮಾನ್ ಚಾಲೀಸ ಪಾಠ, ಉಪಾಸನೆ, ಜಪ ಈ ರೀತಿಯಾಗಿ ಅನೇಕ ಪ್ರಕಾರದಿಂದ ಭಗವಂತನ ಒಂದು ಬಗ್ಗೆ ನಮ್ಮಲ್ಲಿ ಭಕ್ತಿ ಉಂಟಾಗಬೇಕು ಅನ್ನುವಂಥ ಕಳಕಳಿಯಿಂದ ಅಂಥ ಒಂದು ಕಾರ್ಯ ನಡೀತಾ ಇದೆ. ಅದರಂತೆ ಬೆಳಗಾವದಲ್ಲಿಯೂ ಸಹಿತ ಇಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಕಲ್ಪನಾ ನಮಗಿನ್ನೂ ಇಲ್ಲದೆ ಇರುವಾಗನೇ ಅರ್ಥಾತ್ ಕಿರಣ್ ಕುಲಕರ್ಣಿ ಅವರು ನಮ್ಮ ಜೊತೆ ಸಂಪರ್ಕ ಮಾಡಿ ಅವರು ಇಲ್ಲಿ ಅನೇಕ ಪ್ರಕಾರದಿಂದ ನಾಮಸ್ಮರಣೆ, ಉಪಾಸನೆ, ಅದೇ ರೀತಿಯಾಗಿ ಉತ್ಸವಾದಿಗಳನ್ನು ಆಚರಿಸ್ಕೊಂಡು ಬಂದರು. ಅನೇಕರು ಉಪಾಸನೆಗೆ ತೊಡಗಿದರು, ನಾಮಸ್ಮರಣೆಗೆ ತೊಡಗಿದರು ಮತ್ತು ಎಲ್ಲ ಕಾರ್ಯಗಳನ್ನು ಸಹಿತ ಅವರು ಹೆಬ್ಬಳ್ಳಿಯ ಒಂದು ಮಾರ್ಗದರ್ಶನದಲ್ಲೇ ಮಾಡಿಕೊಂಡು ಬಂದಿದ್ದಾರೆ. ಅದರಂತೆ ನಮಗೆ ಅಕಸ್ಮಾತ್ತಾಗಿ ಸುಮಾರು ಒಂದು 15 ವರ್ಷ 20 ವರ್ಷಗಳ ಹಿಂದೆ ಸಾಧಾರಣ ಒಂದು 2004ನೇ ಇಸ್ವಿನೋ ಏನೋ ಅಂತಾರೆ. ಆವಾಗ ಪೋತ್ನೀಸ್ ಅನ್ನುವಂಥವ್ರು ಹೆಣ್ಮಗಳು ಬಂದು ನಮ್ಮನ್ನು ಕೇಳಿದ್ರು, ನಾವು ಬೆಳಗಾವದಲ್ಲಿ ಒಂದು ಸಣ್ಣ ಮನೆ ಇದೆ, ಅದು ನಾನು ಮಹಾರಾಜರಿಗೆ ಕೊಡಬೇಕಂತ ಮಾಡೀನಿ, ಆದ್ದರಿಂದ ಅದನ್ನು ನಾನು ದಾನ ಪತ್ರ ಮಾಡಿಕೊಡ್ತೀನಿ, ನೀವು ಸಂಸ್ಥೆಯಿಂದ ಸ್ವೀಕಾರ ಮಾಡಿರಿ ಅಂದರು. ನಮ್ಮದು ಏನು ಅಡ್ಡಿ ಇಲ್ಲ, ನಮ್ಮದೇನು ಪ್ರಶ್ನೆ ಇಲ್ಲ, ಯಾರು ಏನಾದರೂ ಕೊಟ್ಟರು ಮಹಾರಾಜರಿಗೆ ಕಾರ್ಯಕ್ಕಾಗಿ ಕೊಟ್ಟಾರ ಅನ್ನೋ ಭಾವನೆಯಿಂದ ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಅವರು ಬಹಳ ಅಗದಿ ನಿಷ್ಠೆಯಿಂದ, ಭಾವನೆಯಿಂದ ಇದನ್ನು ಕೊಟ್ಟರು. ಅದು ನಿಜವಾಗಿಯೂ ನಮಗಿದನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಇದೊಂದು ರೂಪರೇಷ ತಯಾರು ಮಾಡಬೇಕಾಗಿತ್ತು. ಇಲ್ಲಿ ಉಪಾಸನೆ, ನಾಮಸ್ಮರಣೆ, ಭಜನೆ, ಸತ್ಸಂಗ ಇವು ನಿಯಮಿತವಾಗಿ ಮತ್ತು ನಿರಂತರವಾಗಿ ನಡ್ಕೊಂಡು ಬಂದಾವೆ. ಅದಕ್ಕೆಲ್ಲ ಇಲ್ಲಿ ಸಾಕಷ್ಟು ಜನರು ಅದರ ಬಗ್ಗೆ ಇರೋ ಒಂದು ನಿಷ್ಠ ಆಗಲಿ, ಭಾವನಾ ಆಗಲಿ ಇಟ್ಕೊಂಡು ಅದನ್ನು ನಡೆಸುತ್ತಾ ಬಂದಿದ್ದಾರೆ. ಅದರಲ್ಲೇನೂ ಯಾವ ಸಂಶಯನೂ ಇಲ್ಲ. ಆದರೆ ಮುಖ್ಯವಾಗಿ ಈಗ ಅದಕ್ಕೊಂದು ಏನಾದರೂ ಸ್ವರೂಪ ಕೊಡಬೇಕು. ಅವರು ಯಾವ ಒಂದು ಕಳಕಳಿಯಿಂದ ಅದನ್ನು ಮಹಾರಾಜರಿಗೆ ಅರ್ಪಣೆ ಮಾಡಿದಾರೋ ಅಷ್ಟೇ ಒಂದು ಮಹತ್ವದ ದೃಷ್ಟಿಯಿಂದ ನಾವು ಅದಕ್ಕೇನಾದರೂ ಒಂದು ಸ್ವರೂಪ ಕೊಡಬೇಕು, ಅದಕ್ಕೊಂದು ಆಕಾರ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಯಾವುದೇ ಕಾರ್ಯ ಅದು ಸಹಿತ ಈಗ ಹೆಬ್ಬಳ್ಳಿ ಒಂದು ಸಂಸ್ಥೆಯ ವತಿಯಿಂದ ಅನೇಕ ಕಡೆಗೆ ಕಾರ್ಯ ನಡೆದವು. ಧಾರವಾಡದಲ್ಲಿಯೂ ಒಂದು ಚೈತನ್ಯ ಸದನ ಅಂತ ನಿರ್ಮಾಣ ಆಗ್ತಾ ಇದೆ. ಅದು ಬಹಳಷ್ಟು ಮಟ್ಟಿಗೆ ಆಗಿದೆ ಈಗ. ಅದೇ ರೀತಿಯಾಗಿ ಹೆಬ್ಬಳ್ಳಿಯಲ್ಲಂತೂ ಅವ್ಯಾಹತವಾಗಿ ಕಾರ್ಯ ನಡೀತಾ ಇವೆ. ಕೋಳಿವಾಡದಲ್ಲಿ ಸಹಜವಾಗಿ ನಮಗೆ ಆ ವೀರ ನಾರಾಯಣನ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕೆ ಅನಿಸ್ತು, ಅದು ಕಾರ್ಯ ನಡೀತಾ ಇದೆ. ನಾವು ಜಾಲಿ ಹಾಳಕ್ಕೆ ಹೋಗಿದ್ವಿ, ಅಲ್ಲಿ ಬ್ರಹ್ಮಾನಂದ ಮಹಾರಾಜರ ಜನ್ಮಸ್ಥಾನ, ಆ ಜನ್ಮಸ್ಥಾನ ಬಹಳ ಜೀರ್ಣ ಆಗಿತ್ತು.
ಅದನ್ನು ನೋಡಿ ನಮಗೆ ಅನ್ನಿಸ್ತು ಇದನ್ನು ಸ್ವಲ್ಪ ವ್ಯವಸ್ಥಿತವಾಗಿ ಕಟ್ಟಬೇಕು ಅನಿಸಿ ಆ ಕಾರ್ಯ ಇವತ್ತು ಸಂಪನ್ನ ಆಗಿದೆ ಮತ್ತು ಅದಕ್ಕೆ 3 ಶಿಖರಗಳನ್ನು ಕಟ್ಟುವ ಯೋಜನೆ ಮಾಡಿದೆ. ಮತ್ತು ಅದೇ ರೀತಿಯಾಗಿ ಬೆಳಧಡಿಯಲ್ಲಿ ಬ್ರಹ್ಮಾನಂದ ಮಹಾರಾಜರು ಇದ್ದಾಗ ಅರ್ಥಾತ್ ಏನು ಅಂದರೆ 1884 ಚೈತ್ರ ವದ್ಯ ದ್ವಿತೀಯ ದಿವಸ ಅಲ್ಲಿ ರಾಮದೇವನ ಪ್ರತಿಷ್ಠಾಪನೆ ಮಾಡಿದರು. ಅಷ್ಟರೊಳಗಾಗಿ 1 ವರ್ಷದಲ್ಲಿ ಅವರು ಮಂದಿರ ಕಟ್ಟಿಸಿದ್ರು. ಅಂದಿನಿಂದ ಆ ಮಂದಿರ ಆವಾಗಿನ ಕಾಲದಲ್ಲಿ ಮಣ್ಣು ಅಥವಾ ಒಂದು ಗಚ್ಚು ಕಲ್ಲು ಇದರಲ್ಲೇ ಕಟ್ಟಿದ್ದು, ಅದು ಬಹಳ ಶಿಥಿಲಾಗಿತ್ತು. ಅಲ್ಲಿ ಟ್ರಸ್ಟಿಗಳು ಬಂದು ನಮಗೆ ಹೇಳಿದರು, ಹಿಂಗ್ರಿ ಮತ್ತು ಈ ಮಂದಿರ ಕಟ್ಟಿ 113 ವರ್ಷ ಆಯಿತು, ಇದು ಬಹಳ ಶಿಥಿಲಾಗಿದೆ, ಇದರ ಜೀರ್ಣೋದ್ಧಾರ ಮಾಡಬೇಕಾಗಿದೆ. ಆದ್ದರಿಂದ ಇದಕ್ಕೆ ನಾವು ಭಾಳ ಸಲ ಮೀಟಿಂಗು ಮಾಡಿದ್ವಿ. ಅಂಥ ಪರಿ ನಮಗೆ ದುಡ್ಡು ಕೂಡ್ತಾ ಇಲ್ಲ, ನೀವು ಏನಾದರೂ ಮಾಡಿದ್ವಿ ಅಂತ ನನ್ನ ಮನುಷ್ಯನಾಗ ಖರೇನು ಬಹಳಷ್ಟು ಸಂತೋಷ ಆಯಿತು. ಯಾಕೆ ಅಂದರೆ ಮಹಾರಾಜರು ಮೊದಲನೇ ಸಲ ಬಂದದ್ದ ಬೆಳದಡಿಗೆ ಕರ್ನಾಟಕದಲ್ಲಿ, ಮತ್ತು ಅಗದಿ ಕೊನೆಗೆ ಬಂದದ್ದು ಹೆಬ್ಬಳ್ಳಿಗೆ. ಆಮೇಲೆ ತಿರುಗಿ ಕರ್ನಾಟಕದಲ್ಲಿ ಬರೋ ಸಂದರ್ಭ ಬರಲಿಲ್ಲ. 12ನೇ ಇಸ್ವಿಯಲ್ಲಿ ತೀರ್ದಾಳದಲ್ಲಿ ಸಾಂಗತ ಆಗಬೇಕಾಗಿತ್ತು, ಅದ್ರ ಬರಲಿಕ್ಕೆ ಆಗಲಿಲ್ಲ. ಅದೇ ರೀತಿಯಾಗಿ 11ರಲ್ಲಿ ಗಜೇಂದ್ರಗಢದಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡಬೇಕಾಗಿತ್ತು, ಅದಕ್ಕೂ ಬರಲಿಕ್ಕೆ ಆಗಲಿಲ್ಲ. 1909ನೇ ಇಸ್ವಿನೇ ಕಡಿದಾಯಿತು. ಅವರು ಕೊನೆಗೆ ಬಂದಿರತಕ್ಕಂಥ ಒಂದು ಸ್ಥಾನವನ್ನು ಅಲ್ಲಿ ಸೇವಾ ಮಾಡೋ ಒಂದು ಭಾಗ್ಯ ನಮಗೆ ಸಿಕ್ಕಾಗ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಬಂದಿರತಕ್ಕಂಥ ಬೆಳದಡಿಗೂ ಒಂದು ಸೇವಾ ಮಾಡೋ ಭಾಗ್ಯ ನಾವು ಪ್ರಾಪ್ತ ಆಗಲಿ ಅನ್ನುವಂಥ ಕಳಕಳಿಯಿಂದ ನಾವು ಆ ಕಾರ್ಯವನ್ನು ಸ್ವೀಕಾರ ಮಾಡಿದ್ವಿ. ಅದೊಂದು ಕಂಡೀಷನ್ ಏನು ಅಂದರೆ, ನಾವು ಮಾಡ್ತೀವಿ, ಆದರೆ ನೀವು ಯಾರ ಕಡೆಗೂ ಕಲೆಕ್ಷನ್ ಮಾಡೋಂಗಿಲ್ಲ. ಯಾರ ಕಡೆಗೂ ನೀವು ಪಾವತಿ ಪುಸ್ತಕ ತೊಗೊಂಡು ಹೋಗಿ ನಾವು ರಾಮ ಮಂದಿರ ಕಟ್ಟಿಸ್ತಾ ಇದ್ದೀವಿ, ನಮಗೆ ದುಡ್ಡು ಕೊಡ್ರಿ ಅಂತ ಕೇಳಂಗಿಲ್ಲ. ನೀವು ಪಾವತಿ ಪುಸ್ತಕ ಪ್ರಿಂಟ್ ಮಾಡಿರಿ, ನಿಮ್ಮ ಹತ್ರ ಇಟ್ಕೊಂಡು ಕೂಡ್ರಿ. ನಿಮಗೆ ಯಾರಾದರೂ ಕೇಳಿದ್ರೆ ನೀವು ಪಾವತಿ ಹರಿದು ಕೊಡ್ರಿ. ಅಲ್ಲೇ ಗದಗಿನಲ್ಲೇ ನನ್ನ ಹೆಸರಲ್ಲೇ ಮತ್ತು ವೆಂಕಣ್ಣ ಅಂತಿದ್ದಾರೆ ಅವ್ರ ಹೆಸರಲ್ಲೇ ಒಂದು ಜಾಯಿಂಟ್ ಅಕೌಂಟ್ ತೆಗೆದು ಅವ್ರು ಹೇಳಿದ್ದೀವಿ, ನೀವು ಹಾಕ್ರಿ, ನನ್ನ ಕಡೆ ಬಂದದ್ದನ್ನು ಹಾಕ್ತೀನಿ, ಅದನ್ನ ದುಡ್ಡು ತಕ್ಕೋಬೇಕಾದ್ರೆ ನಾನು ಸಹಿ ಮಾಡ್ತೀನಿ, ನೀವು ಸಹಿ ಮಾಡಿ. ಈ ರೀತಿಯಾಗಿ ಅದು ಭಾಳ ದೊಡ್ಡ 3 ಅಂತಸ್ತಿನ ಮಂದಿರ. ಯಾವ ಇಂಜಿನಿಯರು ಇಲ್ಲ, ಆರ್ಕಿಟೆಕ್ಟ್ಗಳು ಇಲ್ಲ, ಯಾರೂ ಇಲ್ಲ. ನಾವು ನಿಂತು ಪ್ಲ್ಯಾನ್ ಮಾಡಿ ನಾವು ಕಟ್ಟಿಸಿದ್ವಿ. ಅದು ಆಯಿತು. ಇದೇ ರೀತಿಯಾಗಿ ಇನ್ನೂ ಅನೇಕ ಕಡೆಗೆ ಸಣ್ಣ ಪುಟ್ಟ ಕಾರ್ಯ ಬೆಳದಡಿದ್ವಿ. ಹೆಬ್ಬಳ್ಳಿಯಲ್ಲಿ ನಾವೊಂದು ಪುಷ್ಕರಣಿ ಮುಂಚೆ ಕಟ್ತೀವಿ, ಅದಿಲ್ಲ ಸ್ನಾನ ಮಾಡಲಿಕ್ಕೆ ಅನುಕೂಲ ಇದ್ದಿದ್ದಿಲ್ಲ. ಹೀಗಾಗಿ ನಮಗೇನು ಅನ್ನಿಸ್ತು, ಈ ಸಲ ಅದನ್ನು ವ್ಯವಸ್ಥಿತ ಮಾಡಬೇಕು ಅಂತ ಅದು ಪುಷ್ಕರಣಿಯೂ ವ್ಯವಸ್ಥಿತವಾಗಿ ಆಯಿತು. ಮತ್ತು ಪುಣ್ಯತಿಥಿ ಉತ್ಸವದ ಕೊನೆಗೆ ಅವಭೃತ ಸ್ನಾನ ಅಂತ ಅಲ್ಲಿ ಮಾಡಿ, ಅದೇ ರೀತಿ ಮೊನ್ನೆ 3ನೇ ತಾರೀಕಿಗೆ ಶಾಹಿ ಸ್ನಾನ ಅಂತೂ ಅಲ್ಲಿ ಮಾಡಿದ್ವಿ. ಅದರ ಪಕ್ಕದಲ್ಲಿ ನವಗ್ರಹ ವೃಕ್ಷಗಳನ್ನು ಸುಮಾರು ಒಂದು 20 ವರ್ಷಗಳ ಹಿಂದೆ ಹಚ್ಚಿದ್ವಿ. ಅವು ಬರೇ ವೃಕ್ಷ ರೂಪದಲ್ಲಿದ್ದು ಅಷ್ಟೆ. ಬಹಳ ವರ್ಷದಿಂದ ಅನಿಸ್ತೈತಿ ಏನು ಅಂದ್ರೆ ಅಲ್ಲಿ ವಿಗ್ರಹನು ಮೂರ್ತಿನೂ ಸ್ಥಾಪನಾ ಮಾಡಿ ಮಂದಿರ ಸಣ್ಣ ಮಂದಿರ ಕಟ್ಟಿ ಆ ವೃಕ್ಷ ಮೂರ್ತಿ ಎರಡೂ ಇರುವಂಥ ಸ್ಥಾನ ಭಾಳ ದುರ್ಲಭ ಇರ್ತದೆ. ಅದನ್ನು ಮಾಡಬೇಕು ಅನಿಸಿ ಅದು ಈ ಕಾರ್ಯ ಬಹಳ ಜೋರಾಗಿ ನಡೆದಿದೆ. ಅದಕ್ಕೂ ಬಹಳ ವ್ಯವಸ್ಥಿತ ಸ್ವರೂಪ ಬಂದಿದೆ. ಅದೇ ರೀತಿ ಕರೆಮ್ಮನ ಗುಡಿನೂ ಸಹಿತ ಜೀರ್ಣೋದ್ಧಾರ ಆಗಬೇಕು ಅಂತದೆ. ಮತ್ತು ಗುರುಪಾದುಕ ಮಂದಿರ ಕಟ್ಟಿದ್ವಿ, ಅದ್ರ ಮುಂದೊಂದು ಗುರುಸ್ತಂಭ ಆಗಬೇಕು. ಅದು ಸದ್ಗುರುಗಳ ಒಂದೇನು ಅಂದ್ರೆ
ಒಂದು ವಿಜಯ ಸ್ತಂಭ ಆದಂಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಒಬ್ಬರ ಒಂದು ಸಂಬಂಧದಿಂದ ಅಥವಾ ಅವ್ರ ಜೊತೆಗೆ ಅವ್ರಿಗೆ ಅದನ್ನು ಒಪ್ಪಿಸಿ ಆ ಕಾರ್ಯ ಜವಾಬ್ದಾರಿ ಅವ್ರ ಜೊತೆಗೆ ಹೋಗಿ ಕಲ್ಲು ನೋಡಿ ಕೊನೆಗೆ ಅವ್ರಿಗೆ ಕಲ್ಲು ತರಲಿಕ್ಕೆ ಹೇಳಿ ಬಂದ್ವಿ. ಅದನ್ನು 35 ಲಕ್ಷ ರೂಪಾಯಿ ಕೊಂಚ್ಕೊಂಡಿದ್ವಿ. ಈಗ ಅದ್ರ ಪೈಕಿ 17 ಲಕ್ಷ ಕೊಟ್ಟಿವಿ. ಅದು ಸುಮಾರು 39 ಅಡಿ ನೆಲದ ಮೇಲೆ ಇರ್ತದೆ. ಅಂದ್ರೆ 13 ಮೂರಲೆ ಸದ್ಗುರು ಸ್ತಂಭ ಅಂತ ಗುರುಪಾದಕ ಮಂದಿರದ ಎದುರುಗಡೆ. ಅದೇ ರೀತಿಯಾಗಿ 4 ಅಂತಸ್ತಿನ ರಾಮ ಮಂದಿರದೂ ಕೆಲಸ, ರಾಮನಾಮ್ ಮಂದಿರದ್ದು ಕೆಲಸ. ಶತಕೋಟಿ ರಾಮನಾಮ್ ಬರಿಬೇಕು ಅಂತ ವಿಚಾರ ಮಾಡಿದ್ವಿ. ಒಂದು 100 ಕೋಟಿ ರಾಮನಾಮ್ ಬರೆಸಬೇಕು ಎಲ್ಲ ಭಕ್ತರ ಕಡೆ. ಅದ್ರಿಗೆ ಸುಮಾರು ಅದು 100 ಕೋಟಿ ಮ್ಯಾಲೆ ಹೋಗಿವೆ. ಅಷ್ಟು ಆ ಪುಸ್ತಕಗಳು ಬರೆದಿರ್ತಕ್ಕಂಥ ಪುಸ್ತಕ ನಮ್ಮ ಕಡೆಗೆ ಬಂದಾವ. ಅವನು ಇರಬೇಕು ಅಂದ್ರೆ ಸುಮಾರು ಒಂದು 2-3 ಟ್ರಕ್ ಪುಸ್ತಕ ಆಗ್ತವೆ. ಅದ್ರ ತಕ್ಕ ಮಂದಿರ ಬೇಕು ಅಂತ 4 ಅಂತಸ್ತಿನ ಮಂದಿರ ಕಟ್ಟಿಸ್ತಾ ಇದ್ವಿ. ಇಡೀ ಜಗತ್ತಿನಲ್ಲಿ ಅಷ್ಟೊಂದು ರಾಮನಾಮ ಬರೆದ ಪುಸ್ತಕಗಳ ಸಂಗ್ರಹ ಮತ್ತು ಆ ಪುಸ್ತಕಗಳನ್ನು ಇಡ್ಲಿಕ್ಕಾಗಿ ಅಷ್ಟೊಂದು ಸುಮಾರು 4-4.5 ಕೋಟಿ ರೂಪಾಯಿ ಖರ್ಚಾಗಿದೆ. ಅಂಥ ಒಂದು ಮಂದಿರ ಇಡೀ ಜಗತ್ತಿನಲ್ಲೇ ಇಲ್ಲ ಅಂತ ಹೇಳಿ ಅದರ ಕಾರ್ಯ ನಡೀತಾ ಇದೆ. ಇನ್ನು ಶಿಖರ ಕಟ್ಟಬೇಕಾಗಿದೆ. ಎಲ್ಲ 4 ಅಂತಸ್ತಿನ ಬಾಗಿಲುಗಳಿಗೆ ಚೌಕಟ್ಟು ಕೂಡಿಸ್ತು, ಕಿಟಕಿ ಕೂಡಿಸೋ ಕೆಲಸ ನಡೆದಿದೆ. ಅದು ಎಲ್ಲ ಬಹಳ ದೊಡ್ಡ ಖರ್ಚಿನ ಕೆಲಸದ. ಈಗ ಅದರ ಮುಂದೆ ಅದು 4 ಅಂತಸ್ತು ಶಿಖರ ಎಲ್ಲ ಹಿಡಿದ್ರೆ 75 ಫೂಟ್ ಎತ್ತರ. ಅದೇ ರೀತಿಯಾಗಿ 75 ಫೂಟ್ ಎತ್ತರವಾಗಿರ್ತಕ್ಕಂಥ ಒಂದು ಸ್ತಂಭವನ್ನು ರಾಮನಾಮ ಸ್ತಂಭ ಅನ್ನೋದು ರಾಮನಾಮದ ಒಂದು ದಿಗ್ವಿಜಯದ ಸಂಕೇತವಾಗಿ ಒಂದು ಮಾಡಬೇಕು ಅಂತದ್ದು. ಈಗ ಅನೇಕ ಕಾರ್ಯಗಳು ಬಹಳಷ್ಟು ಈ ಸದ್ಯ ನವಗ್ರಹ ಮಂದಿರಗಳನ್ನು ಕಟ್ಟಿಸಿದ್ದೀವಿ. 4 ಶಿಖರನೂ ಕಟ್ಟಿಸ್ತಾ ಇದ್ದೀವಿ. ಸಣ್ಣ ಮಂದಿರ ಆಗಿವೆ. ಆಮೇಲೆ ಅವುಗಳ ಶಿಖರದ ಮೇಲೆ ಕಳಸನೂ ಇಡಬೇಕಾಗಿ ಮೊನ್ನೆ ಹುಬ್ಬಳ್ಳಿಯಲ್ಲಿ 81 ಕಳಸಕ್ಕೆ ಆರ್ಡರ್ ಕೊಟ್ವಿ. ಪ್ರತಿಯೊಂದು ಗ್ರಹಕ್ಕೂ 9 ಕಳಸ. ಹಂಗೆ 9 ಗ್ರಹಗಳದು 81. ಅದೇ ರೀತಿ ಬೆಳದಡಿ ರಾಮ ಮಂದಿರಕ್ಕೆ ಇನ್ನೂ ಕಳಸ ಸ್ಥಾಪನೆ ಮಾಡಿದ್ದಿಲ್ಲ ನಾವು ಅವಾಗ. ಈ ಸಲ ಬೆಳದಡಿಯಲ್ಲಿ 10 ದಿವಸದ್ದು ರಾಮನವಮಿ ಉತ್ಸವದ ಅನ್ನ ಸಂತರ್ಪಣೆ, ಉಪಹಾರ, ಚಹಾ ಅದನ್ನೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ. 10 ದಿವಸ ಅಲ್ಲೇ ನಾವು ಬೆಳಿಗ್ಗೆ ಚಹಾ, ಮಧ್ಯಾಹ್ನ ಉಪಹಾರ, ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ಸಂಜೆನಾಗ ಮತ್ತು ಚಹಾ, ರಾತ್ರಿ ಮತ್ತು ಉಪಹಾರ, ಈ ರೀತಿಯಾಗಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಬೇಕು. ಒಂದ್ಸಲ ರಾಮನವಮಿ ಉತ್ಸವದಲ್ಲಿ 10 ದಿವಸ ಬೆಳದಡಿಯಲ್ಲಿ ಏನಾದರೂ ಸೇವಾ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದೊಂದು ಜವಾಬ್ದಾರಿ ಮೊನ್ನೆ ಅವ್ರು ಬಂದಾಗ ಹೇಳಿದ್ವಿ. ಬಾಕಿದೆಲ್ಲ ನಿಮ್ಮದು ಪೂಜಾ ಪುನಸ್ಕಾರ, ನಿಮ್ದು ಏನು ಪದ್ಧತಿ ಅದ, ಉತ್ಸವ ಆಗಿರ್ತವೆ ಅದನ್ನೆಲ್ಲ ಮಾಡಿರಿ. ಊಟ, ಉಪಹಾರ, ಚಾರ್ಜ್ ಸಂಪೂರ್ಣ ಜವಾಬ್ದಾರಿ ನಾವು ತಗೋತೀವಿ. ಅದಕ್ಕಾಗಿ ನೀವೇನು 10 ರೂಪಾಯಿನೂ ನಮಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅದು ಒಂದು ಈಗ ಲಕ್ಷಾನುಗಟ್ಟಲೆ ಖರ್ಚಿಂದ ಒಂದು ಇದು ಅದ. ರಾಮನವಮಿ ಉತ್ಸವ ಒಂದ್ಸಲ ಆಗಲಿ ಅನ್ನೋ ಭಾವನೆ ಇಲ್ಲ. ಈ ರೀತಿಯಾಗಿ ಅದಕ್ಕೆ ಕಳಸ ಇಡಬೇಕಾಗಿದೆ. ಅವು ರಾಮನ ಮ್ಯಾಲಿರೋ ಶಿಖರಕ್ಕೊಂದು, ಮಾರುತಿ ಶಿಖರಕ್ಕೊಂದು, ಮಹಾದ್ವಾರದ ಮೇಲೆ 5 ಈ ರೀತಿಯ ಕಳಸ ಹೇಳಿದ್ವಿ. ಅವು ಸುಮಾರು ಒಂದು 50,000 ರೂಪಾಯಿ ಕಳಸ ಆಗ್ತದೆ. ಈ ನವಗ್ರಹದ್ದು ಒಂದು 50,000 ಆಗಿದೆ. ತಿಳ್ಕೊಳ್ಳೋ ಅದೇನು ದೊಡ್ಡ ಇದು ಅಲ್ಲ, ಮಹತ್ವದ ವಿಷಯ ಅಲ್ಲ. ಅದು ಹೆಂಗೋ ಹಂಗೆ ಇಷ್ಟೆಲ್ಲ ಕಾರ್ಯ ನಡೆದಾಗ ಬೆಳಗಾವದಲ್ಲಿ 7 ಗುಂಟೆ ಜಾಗ ಅದ. ಅದರಲ್ಲೂ ಒಂದು ಕಾರ್ಯಕ್ಕಾಗಿ ನಾಳೆ ಇಂಜಿನಿಯರು ನಾಡಿಷ್ಟ ಬರ್ತಾರೆ. ಅವ್ರ ಕಡೆಯಿಂದ ಅದನ್ನೂ ಒಂದು ಮೆಜರ್ಮೆಂಟ್ ಮಾಡಿಸಿ, ಪ್ಲ್ಯಾನ್ ಮಾಡಿಸಿ ಅಲ್ಲಿಯೂ ಕಾರ್ಯ ನಡೆಯೋದು. ಮತ್ತು ಇದು ಒಂದು ಇಷ್ಟ ಇದ್ದರೂ ಸಹಿತ ಇದು ಮಹಾರಾಜರಿಗೆ ಇಲ್ಲಿ ಬೆಳಗಾವದಲ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾಪ್ತವಾಗಿರ್ತಕ್ಕಂಥ ಸ್ಥಾನ ಆಗಿರೋದರಿಂದ ಇದಕ್ಕೂ ಅಷ್ಟ ಮಹತ್ವದ ಅನ್ನುವಂಥ ದೃಷ್ಟಿಯಿಂದ
ಏನು ನಾವು ಪ್ಲ್ಯಾನ್ ಮಾಡಿ ಪರ್ಮಿಷನ್ ತೆಗೆಸಿದ್ದದನ್ನು ಅದರೊಳಗೆ ಭಾಳಷ್ಟೇನು ವ್ಯತ್ಯಾಸ ಮಾಡಲ್ದೇ ಚೂಚಾರ ಏನಾದರೂ ಅದರೊಳಗೇನು ವ್ಯತ್ಯಾಸ ಮಾಡಿ ಅದಕ್ಕೊಂದು ಸ್ವರೂಪ ಕೊಡಬೇಕು ಅನ್ನೋ ಕಳಕಳಿ ಅದ. ಆ ದೃಷ್ಟಿಯಿಂದ ನಾವು ಅದು ಯಾವಾಗ ಶುರು ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ ಶುಭಸ್ಯ ಶೀಘ್ರಂ ಇವತ್ತ ಶುರು ಮಾಡೋರಿದ್ದೀವಿ. ಅರ್ಥಾತ್ ಏನು ಅಂದರೆ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ಇವತ್ತ ನಾವು ಶುರು ಮಾಡೋರಿದ್ವಿ. ಇವತ್ತು ಅಂದರೆ ಹೆಂಗಿದೆ ಅಂದರೆ ಈ ಸದ್ಯ ಗಾಡಿ ಬರ್ತಾವೆ ನಮ್ಮ ಟೆಂಪೋ ಟ್ರ್ಯಾಕ್ಟರು, ನಾಳೆ ಬೆಳಿಗ್ಗೆ ಕಾಳು ಎಲ್ಲರೂ ಬರ್ತಾರೆ. ಈ ಪಕ್ಕದ ಮನೆಯವರಿಗೆ ಅವರು ತಮ್ಮ ಅನುಕೂಲ ನೋಡಿಕೊಂಡು ಬಿಡಲಿ, ನಾವು ಒಳಗಿಂದ ಮುಂಚೆ ಎಲ್ಲ ತಕ್ಕೊಂಡ್ಬಿಡ್ತೀವಿ. ಆಮೇಲೆ ಅವರಿಗೆ ಅನುಕೂಲ ಆಯಿತು ಅಂದ್ರೆ ಆ ಗೋಡೆ ತೆಗಿಲಿಕ್ಕೆ ಬರ್ತದೆ. ಆ ರೀತಿಯಾಗಿ ಅವ್ರಿಗೇನು ನಾವು ಈಗ ಸದ್ಯ ಅಗದಿ ಬೆನ್ನು ಹತ್ತಿಲ್ಲ, ಆದರೂ ಸಹಿತ ಇವತ್ತಿಲ್ಲ ನಾಳೆ ಅದನ್ನು ನಾವು ಮಾಡಬೇಕಾಗ್ತದೆ. ಅದು ಈ ಸದ್ಯ ಇತ್ಲಾಗ ವಾಡಿ ಅತ್ಲಾಂಗ್ ವಾಡಿ ತೆಗೆದು ಆರ್ಪಾರು ಮಾಡಿ ಸ್ವಚ್ಛ ಜಗ ತಯಾರು ಮಾಡಿ ಇಟ್ಬಿಡ್ತೀವಿ. ಆಮೇಲೆ ನಮ್ಮ ಪ್ಲ್ಯಾನ್ ಪ್ರಕಾರ ಏನದ ಕೆಲಸ ಶುರುವಾಗ್ತದೆ. ಅದಕ್ಕಾಗಿ ನಾವು ಹಿಂಗೆ ಯಾರ ಕಡೆಗೂ ಹೋಗೋದಿಲ್ಲ, ಯಾರನ್ನೂ ಏನು ಕೇಳೋದಿಲ್ಲ. ಯಾರಿಗೆ ಇದ್ರ ಬಗ್ಗೆ ಏನಾದರೂ ಮಾಡ್ಬೇಕನ್ಸಿದ್ರೆ ಮಾಡಬಹುದು, ಅದೇನು ಪ್ರಶ್ನೆ ಇಲ್ಲ. ಆದರೆ ಈ ಕಾರ್ಯ ಏನದನೋ ಇವತ್ತು ಶುರುವಾಗ್ತದೆ. ನಾನು ಕರ್ಮಧರ್ಮ ಸಂಯೋಗದಿಂದ ಅನ್ನೋಕ್ಕಿಂತಲೂ ಆ ಇನಾಮದಾರ ನಮಗೆ ಬಹಳ ದಿವಸದಿಂದ ಹೇಳ್ತಿದ್ರು. ಅದು 2-3 ಸಲ ಇದು ಆಗಿ ಕೊನೆಗೆ ಈಗ ನಾವು ಬರೋದು ಇದು ಆಗಿದೆ, ಬಂದದ್ದಾಗ್ಯದ. ಅವರು ಇನ್ನೂ 3 ದಿವಸ ಇರ್ತೀವಿ. 3 ದಿವಸದೊಳಗೆ ಇದನ್ನು ಸ್ವಚ್ಛ ಮಾಡಿ ಸಾರಿಸಿ ರಂಗೋಲಿ ಹಾಕಿ ಹೋಗಿಬಿಡ್ಬೇಕು ಅಂತ. ಅದರಿಂದ ನಿಮ್ಮದು ಎಲ್ಲರೂ ಸಹಕಾರ ಸಹಯೋಗ ಇದರಲ್ಲಿ ಬೇಕು. ನಮ್ಮ ಗಾಡಿ ಬಿಟ್ಟದ ಈಗ ಹೆಬ್ಬಳ್ಳಿಯಿಂದ ಬಿಟ್ಟು ಭಾಳ ಹೊತ್ತಾಗಿದೆ. ಈ ಟೆಂಪೋ ಬಂತು ಅಂದ್ರೆ ಒಳಗಿನ ಹೆಚ್ಚಾವತ್ತು ಸಾಮಾನೆಲ್ಲ ತೆಗೆದು ಟೆಂಪೋ ಹಾಕಿ ನಾಳೆ ಬೆಳಿಗ್ಗೆ ಆಳು ಬಂದು ಕೆಲವರಿಗೆ ಶುರು ಮಾಡಿಬಿಡ್ತಾರೆ. ಅದನ್ನೆಲ್ಲ ಮ್ಯಾಲಿಂದ ಒಳಗಿಂದೆಲ್ಲ ಸ್ವಚ್ಛ ತಕ್ಕೊಂಡು ಈ ಗಾಡಿ ಅಷ್ಟು ಬಿಟ್ಬಿಡ್ತಾರೆ, ಆಚೆ ಕಡೆ ಗಾಡಿನೂ ಬಿಡ್ತಾರೆ. ಮುಂದೆ ಇವ್ರಿಗೆ ಅನುಕೂಲ ಆದಾಗ ಗಾಡಿನೂ ತೆಗೆದು ಮುಂದೆ ಆ ಪ್ಲ್ಯಾನ್ ಏನದ ಮಾಡಿಸಿ ಅದನ್ನು ವ್ಯವಸ್ಥಿತವಾಗಿ. ಎಲ್ಲಕ್ಕೂ ಮುಖ್ಯವಾಗಿ ನಾವು ಇಲ್ಲಿನೂ ಒಂದು ಮಹಾರಾಜರ ಮೂರ್ತಿ, ಒಂದು ಪಾದುಕ ಸ್ಥಾಪನೆ ಮಾಡ್ತೀವಿ. ಅದನ್ನು ಇದನ್ನು ಉಪಾಸನ ಮಾಡಬೇಕು, ಇದನ್ನು ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಸ್ನಾನ ಆದ ಬಳಿಕ ಬಂದು ಮಹಾರಾಜರ ಮುಂದೆ ಒಂದು ಊದಿನ ಕಡ್ಡಿ ಹಚ್ಚಿ ಒಂದು ಮಾದಿ ಜಪ ಮಾಡಿ ಹೋದರೂ ನಮಗೆ ಸಂತೋಷದ. ಬೆಳಿಗ್ಗೆ ಪೂಜೆ ಆಗ್ತದೆ. ಯಾರಿಗಾದ್ರೂ ಒಬ್ಬರಿಗೆ ಪೂಜೆ ಅಂತ ಹೇಳ್ತೀವಿ. ಅವ್ರು 2 ಸೌಂಟ್ ನೀರು ಹಾಕಿ ಒಂದು ವಾಟಿಗೆ ನೀರು ಹಾಕಿ ಅದರ ಮೇಲೆ ಒರೆಸಿ ಒಂದು ತುಳಸಿ ದಳ ಇಟ್ಬೋದು ಸಂತೋಷದ. ಮುಖ್ಯವಾಗಿ ಭಾಳಷ್ಟು ಜನರು ಬರಬೇಕು, ಮಹಾರಾಜರ ಮುಂದೆ ಕೂತು ಜಪ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಭಜನೆ ಮಾಡಬಹುದು. ಅಥವಾ ಉಪಾಸನಾದ ಏನಾದರೂ ಒಂದು ಪದ್ಧತಿ ಹಾಕ್ಕೊಂಡು ಮಾಡಬೇಕು, ಕಂಡೀಷನ್ ಇಲ್ಲ, ಸೇರಲೇಬೇಕು ಬರಲೇಬೇಕು ಅನ್ನುವಂಥದ್ದು. ನಿಮ್ಮ ಭಕ್ತಿ ಭಾವಕ್ಕನುಸಾರವಾಗಿ ನೀವೇ ಒಂದು ಏನಾದರೂ ನಿಯಮ ಹಾಕ್ಕೊಂಡು ಪದ್ಧತಿ ಹಾಕ್ಕೊಂಡು ಒಂದು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಉಪಾಸನ ಮಾಡಬಹುದು ಅವ್ರ ಮುಂದೆ ಕೂತು. ಆದರೆ ಮಧ್ಯಾಹ್ನ ಪೂಜೆ ಮಾಡಿ ಅವ್ರಿಗೆ ಮಂತ್ರ ಬರದೇ ಇದ್ದು ನಡೀತದೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ಕೋತ ಒಂದು ವಾಟಿಗೆ ಪಾದಕಾದ ಮೇಲೆ ನೀರು ಹಾಕಿ ಮಹಾರಾಜನ ಪಾದ ಒರೆಸಿ ಒಂದಿಷ್ಟು ಅರ್ಶಿನ ಕುಂಕುಮ ಅಕ್ಷತ ಏರಿಸಿ 2 ತುಳಸಿ ದಳ ಇಟ್ಟು ಒಂದು ಸಾಣದೊಂದು ಬೇಕಾದ್ರೆ ಹೂವಿನ ಮಾಲಿ ಅನುಕೂಲ ಹಾಕಿ ಒಂದು ಧೂಪ ದೀಪ ಮಾಡಿಕೊಂಡು ಒಂದಿಷ್ಟು ಪುಟಾಣಿ ಸಕ್ಕರೆ ಆಗಲಿ ಏನೋ ಒಂದು ನೈವೇದ್ಯ ತೋರಿಸ್ಕೊಂಡು ಹೋಗಿಬಿಟ್ರು ಸಾಕು. ಅದೇ ರೀತಿಯಾಗಿ ಸಂಜೆನಾಗ ಒಂದು ಬಂದು ಆರತಿ ಮಾಡಿಬಿಟ್ರೆ ಆಯ್ತು. ಆರತಿ ಮಾಡಿ ಎಲ್ಲರಿಗೂ ಏನದ ತೀರ್ಥ ಕೊಟ್ಟು ಸ್ವಲ್ಪ ಹಾಲು ನೈವೇದ್ಯ ತೋರಿಸಿ ಆ ಹಾಲಿನ ಪ್ರಸಾದ ತೀರ್ಥ ಕೊಟ್ಟು ಬಿಟ್ಟರು ಸಾಕು. ಇಷ್ಟೊಂದು ಮಾಡಿಕೊಂಡು ಹೋಗುವಷ್ಟು ವ್ಯವಸ್ಥೆ ಆದರೂ ಸಹಿತ ನಮಗೆ ಸಮಾಧಾನದ. ಎಲ್ಲ ದೇವಸ್ಥಾನಗಳು ಕರ್ನಾಟಕದಲ್ಲಿ ಒಂದು 13 ಸ್ಥಾನಗಳಲ್ಲಿ ನಾವು ಮಹಾರಾಜರನ್ನ ಸ್ಥಾಪನೆ ಮಾಡೋ
ವಿಚಾರ ಮಾಡಿದ್ದೀವಿ. ಸದ್ಯ ಹಾನಗಲ್ದಲ್ಲಿ ಅದ, ಹರಿಹರದಲ್ಲಿದೆ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಅಂತೂ ಹಾಗೆ ಆಯಿತು. ಅದೇ ರೀತಿಯಾಗಿ ಇನ್ನೂ ಅನೇಕ ಕಡೆ ಹೈದರಾಬಾದ್ದಲ್ಲಿ ರಾಮ್ ಮಹಾರಾಜರ ಮೂರ್ತಿ ಮಾಡಲಿಕ್ಕೆ ಹೇಳಿ ಜೈಪುರದಲ್ಲಿ. ನಮ್ಮ ಜೀವನದಲ್ಲಿ ಅದೊಂದು ಆಗಬೇಕನ್ನೋ ಕಳಕಳಿ ಅದ ನಮಗೆ. ಇಲ್ಲಿ 2 ಆಗ್ತಾವ, ಅದು 2 ಬಿಟ್ಟು 10 ಆದರೂ ಆಗ್ಬೋದು, ಅದೇನು ಪ್ರಶ್ನೆ ಇಲ್ಲ. ಒಂದು ಊರಾಗ 10 ಈಶ್ವರ ಗುಡಿ ಇರ್ತಾವ, 20 ಲಕ್ಷ್ಮೀ ಗುಡಿ ಇರ್ತಾವ, ಒಂದು 15 ರಾಮದೇವ್ರ ಗುಡಿ ಇರ್ತವೆ. ಅಲ್ಲೆಲ್ಲಿ ಭಕ್ತರಿಗೆ ಅದು ನಿತ್ಯ ದರ್ಶನಕ್ಕೆ ಅನುಕೂಲ ಆಗ್ತದೆ. ದೇವಸ್ಥಾನಗಳು ಎಷ್ಟಾದರೂ ಒಳ್ಳೆಯದದ. ಸಮಾಜದ ದೇವಸ್ಥಾನಗಳು ಹೆಚ್ಚಾಗೋದು ಆ ಸಮಾಜದ ಭಾಗ್ಯ ಅಂತ ತಿಳ್ಕೊಳ್ಳಿ. ಆದ್ದರಿಂದ ಇನ್ನೂ 4 ಮಹಾರಾಜರ ಮಂದಿರ ಮಾಡ್ತೀವಿ ಅಂದ್ರು ನಮ್ದು ಒಪ್ಪಿಗೆ ಅದ. ನಿಮ್ಮ ಓಣ್ಯಾಗ ಒಂದೊಂದು ಮಹಾರಾಜರ ಮಂದಿರ ಮಾಡ್ಕೋತೀವಿ ಅಂದ್ರು ನಮ್ಗೆ ಒಪ್ಪಿಗೆ ಅದ. ಎಲ್ಲರಿಗೂ ದರ್ಶನಕ್ಕೆ ಅನುಕೂಲ ಆಗಲಿ. ದೂರಾಬಾರ ಹೋಗಿ ನಮಗೆ ಹೋಗಿ ಅಲ್ಲಿ ಕೂತು ಮಾಡಿ ಮತ್ತೆ ಮನೆಗೆ ಬಂದು ಮನೆ ಪ್ರಪಂಚ ಅದರೊಳಗೆ ಇಷ್ಟಪಟ್ಟನ ಸ್ನಾನ ಮಾಡಿದವರು ಗಂಡಸರು ಬಿಟ್ಟರು ನಡೀತದೆ. ಹೆಣ್ಮಕ್ಳು ಏನಾದ್ರು ಸ್ನಾನ ಮಾಡಿ ಬಂದು ಮಹಾರಾಜ ಮುಂದೆ ಕೂತು ಬರಬಾರದು ಅಂತ ಹೇಳಿದ್ರೆ ಗಂಡಸರು, ಯಾಕಂದ್ರೆ ಪಾಪ ಅವ್ರಿಗೆ ಸೌಂಡ್ ಇರಂಗಿಲ್ಲ. ಆದ್ದರಿಂದ ಆಫೀಸು ಇರ್ತವೆ. ಅದರಿಂದ ಹೆಣ್ಮಕ್ಳೇ ಬಂದು ಅವ್ರ ಹತ್ರ ಆಫೀಸ್ಗೆ ಹೋದ ಬಳಿಕ ಒಂದು ಊರಲ್ಲಿ ಇಟ್ಕೊಂಡು ಬಂದು ಮಹಾರಾಜ ಮುಂದೆ ಕೂತು 2 ಮಾಲಿ ಜಪ ಮಾಡಿ ಹೋದರು. ಸಂತೋಷ. ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಬಗ್ಗೆ ಒಂದು ಕಲ್ಪನಾ ಅದ. ಅದನ್ನು ನಾವು ಮತ್ತು ಯಾವಾಗ ಶುರು ಆಗೋದು ಅನ್ಕೋತಾನೆ. ಈಗ ಒಂದು 10 ವರ್ಷ ಆಯ್ತು ನಮ್ಗೆ ನಡೆದದು. ಅದು ಶುರುನೂ ಆಗ್ತಾ ಇಲ್ಲ. ಈಗ ಅದು ಡೆಮಾಲಿಷ್ ಮಾಡೋ ಪರ್ಮಿಷನ್ನು ಅದ ಮತ್ತು ಕನ್ಸ್ಟ್ರಕ್ಷನ್ ಮಾಡೋ ಪರ್ಮಿಷನ್ನು ಅದ. ಆದ್ದರಿಂದ ಅದನ್ನು ಕಾಯಿ ಹೊಡೆದು ಡೆಮಾಲಿಷ್ ಮಾಡಿ ಶುರು ಮಾಡಿದಂಗೆ ಮಾಡ್ತೀವಿ. ಸದ್ಗುರು ಆದ್ದರಿಂದ ನೀವೆಲ್ಲರಿಗೂ ಈ ಕಾರ್ಯದಲ್ಲಿ ನಿಮ್ಗೆ ಯಾವ ರೀತಿ ಶಕ್ಯದೋ ಆ ರೀತಿ ಸಹಯೋಗ, ಸೇವಾ, ಸಹಕಾರ ತೋರಿಸಿ ಶ್ರೀ ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಶ್ರೀ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ನಮಗೂ ಸುಮಾರು 1 ತಿಂಗಳಿಂದ ಅಂದ್ರೆ ಕಮ್ಮು, ಕಫ, ಎಸಿಡಿಟಿ, ನರೇಗದ ಹನುಮಾನ್ ಚಾಲಿಸಕ್ಕೆ ಹೋದಾಗ ಅಲ್ಲಿಂದನೇ ಇನ್ನೂ ಹನುಮಾನ್ ಚಾಲಿಸ ಮುಗಿದಿಲ್ಲ. ಆವಾಗ ಹುಬ್ಬಳ್ಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ್ವಿ. ಏನೇನೋ ಆಗ್ತಾ ಇದೆ. ಗಾಲ್ ಬ್ಲಾಡರ್ನಲ್ಲಿ ಸ್ಟೋನ್ಸ್ ಭಾಳ ಆಗ್ಯಾವ ಅಂತ ಅದರದ್ದು ತ್ರಾಸ ಆಗ್ತಿತ್ತು. ನಮ್ಮದು ಲಿವರ್ 80% ಡ್ಯಾಮೇಜ್ ಅದ, 20% ನಡೆದದು. ಅದೇ ರೀತಿಯಾಗಿ ಹಾರ್ಟ್ ಆಪರೇಷನ್ ಆಗುತ್ತದ. 2 ಭುಜದಲ್ಲಿ ಮಸಲ್ಸ್ ಕಟ್ ಆಗ್ಯಾವ. ಮೊಣಕಾಲು ನೋವು ಅದ, BP ಅದ, ಶುಗರ್ ಅದ. 2 ಕಾಲಿಗೆ ಶುದ್ಧ ರಕ್ತ ಹೋಗೋದು, ಅಶುದ್ಧ ರಕ್ತ ಮ್ಯಾಲ ಬರೋದು. 2 ವೇನ್ಸ್ ಏನವ ಅಲ್ಲೆಲ್ಲೇ ಬ್ಲಾಕ್ ಆಗ್ಯಾವ. ಹಿಂಗೆ 108 ಅವಕ್ಕೇನು ನಾವು ಅವನಿಂದ ದಾದ ಮಾಡೋದಿಲ್ಲ. ನಾವು ಅವ್ರ ದೇಹದಿಂದ ಇಡೋವರೆಗೂ ಈ ಕಾರ್ಯವನ್ನು ನಾವು ಮಾಡಬೇಕು ಅನ್ನೋ ಕಳಕಳಿಯಿಂದ ಹಗಲು ರಾತ್ರಿ ನಾವು ಧಡಪಡಿಸ್ತಾ ಇದ್ದೀವಿ. ಇವತ್ತು ಮುಂಜಾನೆ ಇಲ್ಲೆಲ್ಲ ಸ್ವಾಮಿಲ್ಲ ಅಡ್ಡಾಡಿ ಬಂದು ಹೆಬ್ಬಳ್ಳಿಗೆ ಕಟ್ಟಿಗೆ ಬೇಕಾಗಿತ್ತು. ಈಗ ಇಲ್ಲಿ ರೇಟ್ ಸ್ವಲ್ಪ ಹೆಚ್ಚಿಗೆ ಆಯಿತು. ಮತ್ತು ಅಲ್ಲಿ ದಾವಣಗೆರೆಯಿಂದ ಅಲ್ಲಿ ಕಡೂರು ಬೀರೂರಿಂದ ತರಬೇಕು ಅಂತ ವಿಚಾರ ಮಾಡೀವಿ. ಹುಬ್ಬಳ್ಳಿ ತಗೋಬೇಕಂತ 4 ಅಂತಸ್ತಿಗೆ ಬಾಗಿಲಾಗಬೇಕು. ಕಿಟಕಿ ವೆಂಟಿಲೇಟರು ಮಾಡ್ತಾ ಇದ್ದಾರೆ ಹೆಬ್ಬಳ್ಳಿಯಲ್ಲಿ. ಬಾಗಿಲ ಚೌಕಟ್ಟು ಆಗಬೇಕಾಗಿದೆ. ನಮ್ಮ ಆಯುಷ್ಯ ಎಷ್ಟು ಕ್ಷಣ ಸದ್ಗುರುಗಳ ಸೇವೆಯಲ್ಲಿ ಅವ್ರು ಹೇಳಿರೋ ಸಾಧನೆಯಲ್ಲಿ ಕಳೀತದನೋ ಅದಷ್ಟ ನಾವು ಜಮಾಲ್ ಕಡೆಗೆ ಹಿಡಿಬೇಕು. ಉಳಿದದ್ದು ನಾವು ಏನು ಬೇಕಾದ್ದು ಮಾಡ್ತಿರುವಾಗ ಎಲ್ಲ ಖರ್ಚು. ಮಹಾರಾಜರು ನಾಮಸ್ಮರಣೆ ಒಂದು ಬಿಟ್ಟರೆ ಉಳಿದದ್ದು ಎಲ್ಲ ವಿಷಯ ಅಂತ ಹೇಳಿ
ವಿಷಯಾನೇ ಮಲ ದೀನ ಕೇಲೆ ಭಾರಿ. ವಿಷಯ ಅಂದರೆ ಎಲ್ಲ ಪ್ರಪಂಚದ ಬಂತದ, ದುಡ್ಡು, ಅದು ಇದು, ಮನಿ, ಹೆಂಡತಿ, ಮಕ್ಕಳು, ಇವೆಲ್ಲ ಕೂಡಿ ವಿಷಯ. ಒಂದು ನಾಮಸ್ಮರಣೆ ಅಂದ್ರೆ ಅದೊಂದು ಭಗವಂತ, ಉಳಿದೆಲ್ಲ ದೃಶ್ಯ ಪ್ರಪಂಚ. ನಾವು ಆಯುಷ್ಯನ ಅದರೊಳಗೆ ಹಾಕಿರ್ತೀವಿ. ಈ ಜನ್ಮದಲ್ಲಿನೂ ನಮ್ಗೆ ಅದರ ಅರ್ಥ ಆಗಲಿಲ್ಲ. ಹೋದ ಅನೇಕ ಜನ್ಮಗಳಲ್ಲಿಯೂ ಅರ್ಥ ಆಗಲಿಲ್ಲ. ಈ ಜನ್ಮಕ್ಕೆ ಬಂದೀವಿ. ಈ ಜನ್ಮದಲ್ಲಿ ಆದರೂ ನಾವು ಅದನ್ನು ಸರಿಯಾಗಿ ತಿಳ್ಕೊಂಡು ನಾವು ಸರಿಯಾದ ಮಾರ್ಗಕ್ಕೆ ಹತ್ತಿದ್ರೆ ಏನಾದರೂ ಉಪಯೋಗ ಆಗ್ತದೆ. ಸೆಳೆಯದಿರಲೆನ್ನ ಮನ ಜಗದ ವೈಭವವು. ಹೊರಗಿನ ಜಗತ್ತಿನ ವೈಭವ ನಮ್ಮನ್ನು ಇವತ್ತು ಎಷ್ಟು ಸೆಳೀತಾ ಇದೆ. ನಾನು ಇವತ್ತು ಮುಂಜಾನೆ ಹೇಳಿಕತ್ತಿದ್ದೆ ಪ್ರವೀಣ ಅವರೆಲ್ಲ. ಇವತ್ತು ನಮಗೆ ಈ ವೈಜ್ಞಾನಿಕ ಸಂಸ್ಕೃತಿಯ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ, ಇವತ್ತು ಸಮಾಜದಲ್ಲಿ ಸಣ್ಣವ್ರು ಹಿಡ್ಕೊಂಡು ಮುದುಕರವರೆಗೂ ಸಮಾಜದಲ್ಲಿರ್ತಕ್ಕಂಥವ್ರು ತಿನ್ನೋ ವಾಸನ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಕಾಮ ವಾಸನೂ ಅಷ್ಟ ಪ್ರಬಲವಾಗಿ ಹೆಚ್ಚಾಗಿದೆ. ಹಿಂಗಾಗಿ ಸಮಾಜ ಭ್ರಷ್ಟ ಆಗ್ಲಿಕ್ಕೆ ಎಷ್ಟು ಪ್ರಕಾರದಿಂದ ತಿನ್ನೋದಿರ್ತದೆ ಅಂದ್ರೆ, ನಮಗೆ ಮನ್ಯಾಗ ಮಾಡಿರೋ ಅಡಿಗೆ ಊಟ ಮಾಡಿಕೊಂಡು 2 ಭಾಕರಿ ಸಾರು ಪಲ್ಯ ತಿನ್ಕೊಂಡು ಇರ್ಲಿಕ್ಕೆ ಆಗಕ್ಕಿಲ್ಲ. ನಮಗೆ ಮಾರ್ಕೆಟ್ನಾಗಿಂದು ಸುಟ್ಟು ಸುಡುಗಾಡು ಎಲ್ಲ ರಸ್ತೆಗೆ ನಾನು ನಿಂತು ತಿನ್ಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ. ಮನ್ಯಾಗ ಮಾಡಿರೋ ಪಲ್ಯ ಸೇರುವುದಿಲ್ಲ. ಅದು ಅವ್ರ ಹೋಟೆಲ್ನವ್ರು ಮಾಡಿರೋ ಕಸರು ಮುಸುರಿ ಮಾಡಿರೋ ಪಲ್ಯ ಒಳ್ಳೆ ನಮಗದು ಆದರ್ಶ. ಮನ್ಯಾಗ ಏನಾದ್ರು ಸ್ವಲ್ಪ ಪಲ್ಯ ರುಚಿ ಆಗ್ತದೆ, ಹೋಟೆಲ್ನಾಗ ಆಗೈತೆ ನೋಡ್ರಿ ಅಂತ. ಹೋಟೆಲ್ ನಮಗೆ ಮಾಡೆಲ್ ಇದಿಲ್ಲ. ಪರಿಸ್ಥಿತಿ ಹಿಂಗದ. ತಿನ್ನೋ ವಾಸನ ಎಷ್ಟು ದಿವಸಕ್ಕೆ ನಮೂನೆಗಳ ಪ್ರಕಾರಗಳ ಬೆಳಕೋತ ಹೊಂಟಾವಂದ್ರೆ, ಇವತ್ತಿನ ತರುಣ ಸಮಾಜ ಏನದನು ಅದನ್ನು ಬೆನ್ನು ಹತ್ತಿ ಬರೀ ತಿನ್ನು. ನಾವು ನೋಡ್ತೀವಿ ಎಲ್ಲಿ ಬೇಕಲ್ಲಿ ಮಾರ್ಕೆಟ್ನಾಗ ಹುಡುಗಿಯರು ಹುಡುಗರು ತಿನ್ಕೋತ ನಿಂತಿರ್ತಾರೆ. ಅವಕ್ಕೆ ಎಷ್ಟರೇ ತಿನ್ನೋ ವಾಸನ ಅದ. ಅದೇನು ದೊಡ್ಡ ಏನಪ್ಪ ಅಂದ್ರೆ ಇದು ಅಲ್ಲ, ಅದೇನು ಫ್ಯಾಷನ್ ಅಲ್ಲ, ಅಥವಾ ಅದೇನದು ಪ್ರೆಸ್ಟೀಜ್ ಅಲ್ಲ, ದೊಡ್ಡ ಸ್ಥಿತಿ ಅಲ್ಲ, ಸುಸಂಸ್ಕೃತಿಯ ಲಕ್ಷಣ ಅಲ್ಲ, ಸುಶಿಕ್ಷತೆಯ ಲಕ್ಷಣವೂ ಅಲ್ಲ. ಅದಕ್ಕೆ ನಾವು ಉದಾಹರಣೆನೂ ಹೇಳಿದ್ವಿ. ನಾವು ಈ ಸಣ್ಣವ್ರು ಹುಟ್ಟಿ ಬೆಳೆದದ್ದೆಲ್ಲ ಯಾದವಾಡದಲ್ಲಿ. SSLC ಆಗೋವರೆಗೂ ಅಲ್ಲೇ ಇದ್ವಿ. ಕಾಲೇಜಿಗೆ ಜಮಖಂಡಿ ಹೋದ್ವಿ. ಅಲ್ಲಿರೋವರೆಗೂ ಒಂದು ದಿವಸ ನಾವು ಹೋಟೆಲ್ನಾಗ ಹೋಗಿಲ್ಲ. ನಮ್ಮ ತಂದೆಯವ್ರು ಬಹಳ ಸ್ಟ್ರಿಕ್ಟ್ ಇತ್ತು. ನಮಗೆ ಅವ್ರು ಐಸ್ ಕ್ರೀಮ್ ತಿನ್ಕೊಡ್ತಿದ್ದಿಲ್ಲ. ಆಗ ನೀರಿನ ಇರ್ತಿದ್ರು ಐಸ್ ಕ್ರೀಮು. ಹೊಲ್ಯಾರು ನೀರಿನಾಗ ಮಾಡಿದ್ದು ಇರ್ತಾವೆ, ತಿನ್ಬೇಡ್ರಿ ಅವ್ರು ಅಂತಿದ್ರು. ಒಂದ್ಸಲ ಏನೋ ಅವ್ರು ಕಣ್ ತಪ್ಪಿಸಿ ಒಬ್ರು ಮಾಸ್ತರ್ ನಮಗೆ ಐಸ್ ಕ್ರೀಮ್ ಕೊಡಿಸಿದ್ರು ಜಾತ್ರೆಗ. ಅದು ನಮ್ಮ ತಂದೆಯವ್ರು ನೋಡಿದ ಮನೆಗೆ ಬಂದು ಮನೆಗೆ ಬಂದು ನೋಡಿದ್ರು. ನಮ್ಮ ನೋಡಿದ್ವಿ ಅವ್ರು ಕೂಗು ಪದ್ಧತಿ, ಅದು ನೋಡಿ ಗಾಬರಿ ಅದು ಏನೋ ಹೊಟ್ಟೆ ಆಗ್ಯದ್ರಿ ಇವತ್ತು. ಮತ್ತು ಮನೆಗೆ ಹೋಗೋದಕ್ಕನ ನಮ್ಮ 4 ಮಂದಿ ಅಂತ ತಮ್ಮಂದ್ರೆ ಹೇಳಿದ್ರು, ಕೂಡಿ ಸಾಲ ಕೈಲಿ ಕಟ್ಟಿದಂತೆ. ಅಲ್ಲೇ ಒಂದು ಬಣಿ ಹಿತ್ತಲಿತ್ತು. ಅಲ್ಲಿ ಹೋಗಿ ಅದು ಮುಂಗಾರಿ ದಂಟು ತೊಗೊಂಡು ಬಂದು ಅವನು 3-4 ಪದರು ಮಾಡಿದ್ರು. ಮಾಡಿ ನಿಮಗೆ ನಾನು ಎಷ್ಟು ಸಲ ಹೇಳಿನ ಐಸ್ ಕ್ರೀಮ್ ತಿನ್ಬೇಡಿ, ಯಾಕೆ ತಿಂದ್ರಿ ನೀವು? ಅಷ್ಟೂರಿಗೂ ಚಲೋ ತಂಗೆ 2 ಕೊಟ್ಟರು. ಅವರೆಲ್ಲ ತೋಟ ಒಳಗೆ ಓಡೋದು, ನಾನು ಅಲ್ಲಿಂದ ನಮ್ಮ ಮಾಮ ಅವ್ರ ಮನೆಗೆ ಓಡೋದು. ಸಿನಿಮಾಕ್ಕೆ ಹೋಗ್ಲಿಕ್ಕೆ ಬಿಡ್ತಿದ್ದಿಲ್ಲ. ಅದು ನಮ್ಮ ಅಮ್ಮ ಹೇಳಿದ್ರು, ನಮ್ಮ ಊರು ಮಸೀದಿ ಹಚ್ಚಿ ಹಂಗೆ ಒಂದೊಂದು ಸಲ ಅವ್ರು ಮಲ್ಕೊಂಡು ಬಳಕೆ ಸಾವಕಾಶ ಹೊರಬಿದ್ದು ಹೋಗ್ತಿದ್ವಿ. ಅದು ಒಂದು ದಿವಸ ನಾವು ಹೋಟೆಲ್ನಾಗಿಂದ ತಿಂತಿದ್ದಿಲ್ಲ. ನಮ್ಮ ತಂದೆಯವ್ರು ಯಾವಾಗಾದ್ರೆ ಒಂದು 2 ಅಣೆ ಕೊಟ್ಟರೆ ಹುಡುಕಾಡ್ಲಿ ತೊಗೊಂಡು ತಿಂತಿದ್ವಿ. ಇವತ್ತಿಗೂ ನಮ್ಗೆ ಹುಡುಕಾಡ್ಲಿ ತಿನ್ಲಿಕ್ಕೆ ವಾಸಿ. ಬರೋರೆಲ್ಲ ಬರೀ ಹುಡುಕಾಡ್ಲಿನೂ ತರ್ಲಿಕ್ಕೆ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಸಂಸ್ಕೃತಿ ಸಮಾಜ ಎಲ್ಲಿ ಹೊಂಟಾವ್ ನೋಡ್ರಿ, ಎತ್ತಲಾಗ ಹೊಂಟಾವ್ ನೋಡ್ರಿ.
ಬಾರ್ಬರ್ಸ್ ಅಂಡ್ ಟೇಲರ್ಸ್ ಮೇಕ್ ಮ್ಯಾನ್. ಹಜಾಮರು ಮತ್ತು ಶಿಲ್ಪಿಯಾರು ವ್ಯಕ್ತಿತ್ವ ತಯಾರು ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಅವ್ರು ಹರ್ಕ ಮುರ್ಕ ಹೊಲಿದು ಕೊಟ್ಟದ್ದು ಫ್ಯಾಷನ್ ಜಗ. ಆಮೇಲೆ ಹೆಂಗೆ ತಲೆ ಬೋಳಿಸ್ತಾರೋ ಅದ ಒಂದು ದೊಡ್ಡ ಫ್ಯಾಷನ್. ಹಿಂದಿನ ಕಾಲದಾಗ ಸಲೂನು ನಾವು ಸಣ್ಣವರಿದ್ದಾಗಂತೂ ಅವ್ನು ಹಜಾಮಂದು ಯಾರ ಮನೆಯಾಗಿದ್ದ ನೋಡಿ ಹಿಡ್ಕೊಂಡ್ಬರ್ಬೇಕಾಗ್ತಿತ್ತು. ಅವನ ಕಟ್ಟಿಗೆ ತೊಗೊಂಡು ಉಡ್ಕೊಂಡು ಆಟಾಡ್ತಿದ್ದವು. ಇವತ್ತು ಆ ಹಜಾಮ್ರ ಅಂಗಡಿ ಮುಂದೆ ಎಂತೆಂಥವು ಫೋಟೋ ಹಾಕಿರ್ತಾರೆ ಅಂದರೆ ಅವು ಏನು ಗಡ್ಡ, ಏನು ತಲೆ, ಏನು ಮೀಸಿ, ಏನು ದೊಡ್ಡ ಅದರೊಳಗಿಂದ ತಮ್ಮ ವ್ಯಕ್ತಿತ್ವ ಕಾಣಿಸೋದು ಅಷ್ಟರಾಗಲ್ಲ. ಒಳಗೆ ಏನು ತಲೆಯಾಗ ಏನಿಲ್ಲೇ ಇಲ್ಲ. ತಲೆನ ಚಂದ ಮಾಡ್ಕೋತ ಹೇಳಿದ್ರೆ ಏನು ಉಪಯೋಗ ಇದ್ಕೋಲ್ಲ. ಆದ್ದರಿಂದ ಇವತ್ತಿನ ಸಮಾಜದಲ್ಲಿ ನಮಗೆ ಸತ್ಪುರುಷರ ಹೊರತಾಗಿ ಬೇರೆ ಏನೂ ಪರ್ಯಾಯ ಇಲ್ಲ. ಅರ್ಥಾತ್ ಮಹಾರಾಜರು ಹೇಳ್ತಿದ್ರು, ಸಮಾಜ ಸುಧಾರಣೆ ಅನ್ನೋದು ಸತ್ಪುರುಷರಿಂದಲೇ ಶಕ್ಯದನೇ ಹೊರತು ಸತ್ತಾಧಾರಿಗಳಿಂದ ಶಕ್ಯ ಇಲ್ಲ. ಸಮಾಜ ಸುಧಾರಣೆ ಆಗಬೇಕು ಅಂದ್ರೆ ಅದು ಕೇವಲ ಸತ್ಪುರುಷರಿಂದ. ಆದ್ದರಿಂದ ಹೇಳ್ತಿದ್ರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಸತ್ಪುರುಷ ಆಗಿ ಹೋದರೆ ಶತಶತಮಾನಗಳವರೆಗೆ ಆ ಸಮಾಜ ಧನ್ಯ ಆಗಿ ಹೋಗ್ತದೆ. ಹೆಂಗೋ ಅಹೋ ಭಾಗ್ಯದ ನಮ್ಮದು. ಮಹಾರಾಜರು ಬೆಳಗಾವಿ ಬರ್ಲಿಕ್ಕೆ ಹತ್ತಿದ್ದಾರೆ. ಅನೇಕ ಕಡೆಗೆ ಮಹಾರಾಜರ ಸಾನ್ನಿಧ್ಯ ಪ್ರಾಪ್ತ ಆಗಲಿ. ಬೆಳಗಾವದಲ್ಲಿ ಎಲ್ಲ ಕಡೆಗೂ ಮಹಾರಾಜರ ಆಶೀರ್ವಾದ ಅನುಗ್ರಹ ಸಿಗಲಿ. ಎಲ್ಲರಿಗೂ ಅವರವರ ಪ್ರಪಂಚದಲ್ಲಿದ್ದುಕೊಂಡು ಉಪಾಸನೆ ನಾಮಸ್ಮರಣೆಗೆ ಅನುಕೂಲ ಆಗಲಿ ಅನ್ನೋ ಕಳಕಳಿ ಇದೆ ನಮಗೆ. ಆ ದೃಷ್ಟಿಯಿಂದ ಇಲ್ಲೂ ಸಹಿತ ರೂಪರೇಷ ಹೆಂಗದನೋ ಇಟ್ಕೋಲ್ತಕ್ಕ ಅಡ್ಜಸ್ಟ್ ಮಾಡಿ ನಾವು ಫೋಟೋ ಇಡುವಲ್ಲಿ ಅವ್ರು ಸಾಕ್ಷಾತ್ ಮೂರ್ತಿ ಇಟ್ಟು ಅದ್ರ ಮುಂದೆ ಪಾದಕ ಇಟ್ಟು 13 ಜೋಡು ಪಾದಕನೂ ಮಾಡಲಿಕ್ಕೆ ಹೇಳಿ ಹೊಸಪೇಟೆಯಾಗಿ ಕರಿಕಲ್ಲಿನ ಸ್ಥಾಪನಾ ಮಾಡಿದ್ರೆ ಅದಕ್ಕೊಂದು ಸ್ವರೂಪ. ರಾಮಕೃಷ್ಣ ಆಶ್ರಮದಲ್ಲಿ ಹೆಂಗೆ ರಾಮಕೃಷ್ಣ ಪರಮಹಂಸರು, ಶಾರದಾಮಣಿ, ವಿವೇಕಾನಂದರ ಮೂರ್ತಿಗಳನ್ನು ಇಟ್ಟಿರ್ತಾರೆ, ರಾಮಕೃಷ್ಣ ಪರಮಹಂಸರ ಮೂರ್ತಿ ಇಟ್ಟಿರ್ತಾರೆ. ಅಂಥದ್ದೊಂದು ಬೇಲೂರು ನಾವು ದಕ್ಷಿಣೇಶ್ವರಕ್ಕೆ ಹೋದಾಗ ಅಲ್ಲ ಬೇಲೂರಲ್ಲಿ ವಿವೇಕಾನಂದರು ರಾಮಕೃಷ್ಣರ ಮಂದಿರ ಏನು ಕಟ್ಟಿಸ್ಯಾರೋ ಅದನ್ನು ನೋಡಿ ನಮಗೆ ಅನಿಸ್ತೀನು ಅಂದ್ರೆ ನೋಡಿ ಕರ್ನಾಟಕದಲ್ಲೂ ಬಹಳ ಕಡೆಗೆ ಮಹಾರಾಜರ ಮಂದಿರ ಆಗಬೇಕು ಅಂತನಿಸಿ ನಾವು ಸಹಿತ ಈ ಕಾರ್ಯದಲ್ಲಿ ತತ್ಪರಾಗೋಣ. ಯಥಾವಕಾಶ, ಯಥಾನುಕೂಲ, ಯಥಾಶಕ್ತಿ ಸೇವಾ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ ಜೈ.